ಮಂಡ್ಯ ಲೋಕಸಭೆ ಸ್ಪರ್ಧೆಯಿಂದ ಸಂಸದೆ ಸುಮಲತಾ ಹಿಂದೆ ಸರಿದಿದ್ದಾರೆ. ಬದಲಾಗಿ ಬಿಜೆಪಿಗೆ ಸೇರೋದಾಗಿ ಸುಮಲತಾ ಅಧಿಕೃತವಾಗಿ ಘೋಷಿಸಿದ್ದಾರೆ. ಮಂಡ್ಯದಲ್ಲಿ ಸಭೆ ನಡೆಸಿ ಮಾತನಾಡಿದ ಸಂಸದೆ ಸುಮಲತಾ, ನಾನು ಕಾಂಗ್ರೆಸ್ಗೆ ಹೋಗಲ್ಲ, ಪಕ್ಷೇತರವಾಗಿಯೂ ಸ್ಪರ್ಧೆ ಮಾಡಲ್ಲ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ಬೆಂಬಲವನ್ನ ನೀಡೋದಾಗಿ ಘೋಷಿಸಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ನಟ ದರ್ಶನ್, ಸುಮಲತಾ ಅಮ್ಮನ ನಿರ್ಧಾರಕ್ಕೆ ನಾನು ನನ್ನ ತಮ್ಮ ಬದ್ಧ ಅಂತ ಹೇಳಿದ್ದಾರೆ. ಕಳೆದ ಚುನಾವಣೆ ವೇಳೆ ಬಲಗೈ ಮುರಿದಿತ್ತು, ಈಗ ಎಡಗೈಗೆ ಪೆಟ್ಟಾಗಿದೆ. ಅಮ್ಮನ ನಿರ್ಧಾರಕ್ಕೆ ನಾನು ಬದ್ಧ. ಅಮ್ಮ ಹಾಳು ಬಾವಿಗೆ ಬೀಳು ಅಂದ್ರು ನಾನು ಬೀಳ್ತೇನೆ ಅಂತ ಹೇಳಿದ್ದಾರೆ. ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಎದುರುಗಡೆ ನಿಲ್ತೇವೆ. ಅದು ಯಾವುದೇ ಏನೇ ಆಗ್ಬೋದು, ಯಾಕಂದ್ರೆ ಮನೆ ಮಕ್ಕಳು ಹೋದಾಗ ಮನೆ ಮಕ್ಕಳ ತರನೇ ಇರ್ಬೇಕು. ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನಮ್ಗೆ ಸಮಾಧಾನ ಅಂತ ಹೇಳೋದಲ್ಲ. ಸಾಯೋವರೆಗೂ ತಾಯಿನೇ. ಕಣ್ಣು ಮುಚ್ಕೊಂಡು ಆಳ್ದಾಗ ಬಿಡೋದು ರೆಡಿನೇ ನಾವು. ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ. ಸೊ ಆದ್ರಿಂದ ಇವತ್ತಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಬದ್ಧವಾಗಿರ್ತೀವಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ, ಸೆಲೆಬ್ರಿಟಿಗಳು ಕೂಡ ಇಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು. ಹಂಗೆ ನನ್ನ ಮಾತು ಮುಗಿಸ್ತೀನಿ, ಈಗ ಅಮ್ಮ ಮಾತಾಡ್ತಾರೆ. ಹೈಕಮಾಂಡ್ ಬುಲಾವ್ ನೀಡಿದ ಬೆನ್ನಲ್ಲೇ ಈಶ್ವರಪ್ಪ ಕಾರ್ಯಕರ್ತರ ಜೊತೆ ಸಭೆ ನಡೆಸಿದ್ರು. ಶಿವಮೊಗ್ಗದಲ್ಲಿನ ತಮ್ಮ ಮನೆಯಲ್ಲಿ ಕಾರ್ಯಕರ್ತರೊಂದಿಗೆ ಈಶ್ವರಪ್ಪ ಮಾತುಕತೆ ನಡೆಸಿದ್ರು. ಬಳಿಕ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಈಶ್ವರಪ್ಪ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಸಂಜೆ 7:20ಕ್ಕೆ ದೆಹಲಿ ತಲುಪಲಿರುವ ಈಶ್ವರಪ್ಪ ರಾತ್ರಿ ಅಮಿತ್ ಶಾ ಜೊತೆ ಚರ್ಚೆ ನಡೆಸಲಿದ್ದಾರೆ. ಕಾಂಗ್ರೆಸ್ನವರು ಮೊದಲು ಒಳ್ಳೆಯ ಒಕ್ಕಲಿಗರಿಗೆ ಟಿಕೆಟ್ ಕೊಡಲಿ ಅಂತ ಕಾಂಗ್ರೆಸ್ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರಿಗೆ ಇನ್ನೂ ಒಂದು ದಿನ ಅವಕಾಶವಿದೆ. ಈಗಲಾದ್ರೂ ನೀವು ನಿಮ್ಮ ಅಭ್ಯರ್ಥಿಯನ್ನ ಬದಲಾಯಿಸಿಕೊಳ್ಳಿ. ಚುನಾವಣೆ ಗೆಲುವು ಮೊದಲು ಒಳ್ಳೆಯ ಅಭ್ಯರ್ಥಿ ಇರಬೇಕು. ನಿಮ್ಮ ಅಭ್ಯರ್ಥಿ ಈಗ ನಾನು ಒಕ್ಕಲಿಗ ಅಂತ ಪ್ರಮಾಣ ಪತ್ರವನ್ನ ಹಿಡ್ಕೊಂಡು ಬಂದಿದ್ದಾರೆ. ಒಕ್ಕಲಿಗರು ಎಂದ್ರೆ ಅವರಿಗೆ ನೇರವಂತಿಕೆ, ಗಡಸು ಸ್ವಭಾವ ಇರುತ್ತೆ. ನಿಮ್ಮ ಅಭ್ಯರ್ಥಿಗೆ ಈ ಯಾವುದಾದರೂ ಒಂದು ಲಕ್ಷಣ ಇದೆಯಾ? ಮೊದಲು ಅಭ್ಯರ್ಥಿಯನ್ನ ಬದಲಾಯಿಸಿ, ಆಮೇಲೆ ಗೆಲ್ಲುವುದಕ್ಕೆ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡುವಿರಂತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷದ ಯೋಗ್ಯತೆಗೆ ಒಬ್ಬ ಒಳ್ಳೆ ಕ್ಯಾಂಡಿಡೇಟನ್ನೇ ಮೈಸೂರು ಕೊಡುಗೆ ಕೊಡೋಕ್ಕಾಗಿಲ್ಲ. ಯಾರನ್ನೊಬ್ಬನ ಕೊಟ್ಟು ಚುನಾವಣೆ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಅವನು ಸೋತ ಅಂತ ಜನ ಮಾತಾಡ್ಕೊಳ್ಳೋಂಗಾಗಿದೆ. ಒಳ್ಳೆ ಕ್ಯಾಂಡಿಡೇಟ್ ಕೊಡೋಂಥದ್ದನ್ನು ಮಾಡಿ, ಇನ್ನೂ ನಾನು ನಾಳೆವರೆಗೂ ಟೈಮ್ ಇದೆ. ಇನ್ನು ಯಾರು ಬೇರೆ ಕ್ಯಾಂಡಿಡೇಟ್ ಕೊಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಒಳ್ಳೆ ಸಭ್ಯಸ್ಥರು ಯಾರು ಸಿಕ್ಕಿದ್ರೆ ಹುಡುಕಿ. ಅದು ಬಿಟ್ಟು HD ದೇವೇಗೌಡರ ಬಗ್ಗೆ ನೀವು ಮಾತಾಡೋಕೆ ಹೋಗ್ಬೇಡಿ. ಪ್ರತಾಪ್ ಸಿಂಹಗೆ ದೇವೇಗೌಡರು ಟಿಕೆಟ್ ತಪ್ಪಿಸಿದ್ರು ಎಂಬ ಕೆ ವೆಂಕಟೇಶ್ ಹೇಳಿಕೆಗೆ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ದಾರೆ. ಅನ್ನ ತಿನ್ನುವ ಬಾಯಲ್ಲಿ ಏನೇನೋ ಮಾತನಾಡಬೇಡಿ. ದೇವೇಗೌಡರು ನನಗೆ ಟಿಕೆಟ್ ಕೊಡಿಸಬೇಕು ಅಂತ 1 ಗಂಟೆಗಳ ಕಾಲ ಕಾದು ಅಮಿತ್ ಶಾ ಜೊತೆ ಚರ್ಚಿಸಿದ್ರು. ಇಂಥ ವ್ಯಕ್ತಿ ನನಗೆ ಟಿಕೆಟ್ ತಪ್ಪಿಸ್ತಾರಾ ಅಂತ ಹೇಳಿದ್ದು ಹೇಗೆ ಅಂತ ಕಿಡಿಕಾರಿದ್ದಾರೆ. ಸಚಿವರು ಪಿರಿಯಾಪಟ್ಟಣದ ಶಾಸಕರಾಗಿರುವಂತಹ ವೆಂಕಟೇಶ್ ಅಣ್ಣವರು ನನಗೆ ಟಿಕೆಟ್ ತಪ್ಪಿಸಿದ್ದು HD ದೇವೇಗೌಡರು ಅಂತೇಳಿ ಹೇಳಿ ನನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಅವರ ಹೇಳಿಕೆಯನ್ನು ನೋಡಿದಾಗ ಮೊದಲನೇದಾಗಿ ಪಿರಿಯಾಪಟ್ಟಣ ವೆಂಕಟೇಶ್ ಅಣ್ಣನ ಬಗ್ಗೆ ನನಗಿದ್ದಂಥ ಗೌರವನೂ ಹೊರಟೋಯ್ತು. ಯಾಕೆಂತಂದರೆ ಅವರನ್ನು ಪಿರಿಯಾಪಟ್ಟಣದಿಂದ ಶಾಸಕರನ್ನಾಗಿ ಮಾಡಿ 1996ರಲ್ಲಿ ಅವ್ರನ್ನ ಸಚಿವರನ್ನಾಗಿ ಮಾಡಿ ಇವತ್ತು ಅವ್ರು ಬೆಳಿಲಿಕ್ಕೆ ವೇದಿಕೆಯನ್ನು ಕೊಟ್ಟಂಥವ್ರು, ಅವಕಾಶ ಮಾಡಿದವರು, ಕೈ ಹಿಡಿದು ಬೆಳೆಸಿದಂಥವರು HD ದೇವೇಗೌಡರು. ಅಂತಹ ದೇವೇಗೌಡರ ಬಗ್ಗೆ ಈ ರೀತಿ ಇಲ್ಲ ಸಲ್ಲದ ಮಾತುಗಳನ್ನ ಆಡೋದಕ್ಕೆ ಅವ್ರು ಯಾವ ರೀತಿ ಮನಸ್ಸು ಬಂತು? ಅನ್ನ ತಿನ್ನೋ ಬಾಯಲ್ಲಿ ತನ್ನನ್ನು ಕೈ ಹಿಡಿದು ಬೆಳೆಸಿದಂಥ ವ್ಯಕ್ತಿ ಬಗ್ಗೆನೇ ಅಬದ್ಧದ ಮಾತನಾಡ್ತಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ರು. ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ನಗರದಲ್ಲಿರುವ ಪ್ರತಿಮೆಗಳಿಗೆ ಮಾಲಾರ್ಪಣೆಯನ್ನ ಮಾಡಿ ಸಾರ್ವಜನಿಕ ಮೆರವಣಿಗೆಯಲ್ಲಿ ತೆರಳಿ ಡಿಸಿ ಕಚೇರಿಯಲ್ಲಿ 2ನೇ ಬಾರಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ರು. ಮೆರವಣಿಗೆ ಹಿನ್ನೆಲೆ ನಗರದಲ್ಲಿ ಸುಮಾರು 1 ಗಂಟೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು.